ನವೀನ್, ರಾಕೇಶ್ ಫೋನ್ ಮಾಡ್ತಾ ಇದ್ದಾರಲ್ಲ, ಯಾಕಿರ್ಬೋದು? ಹಲೋ ನವೀನ್, ನಿಜವಾಗ್ಲೂ ನಿದ್ದೆ ಮಾಡಿರಲ್ಲ, ಸುಮ್ಮನೆ ನಿದ್ದೆ ಮಾಡೋ ಥರ ಆ್ಯಕ್ಟ್ ಮಾಡ್ತಿರ್ತಾನೆ. ನವ್ಯ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೊಬೇಕು ಅಂತಾನೆ ಅವನು ಹಾಗೆ ಮಾಡ್ತಿರ್ತಾನೆ. ಹಲೋ ರಾಕೇಶ್, ಮಾತಾಡಿ. ಹಾಂ, ನಾನು ಸೇಫಾಗಿ ಬಂದೆ. ಮತ್ತೆ ತಿಂಡಿ ಆಯ್ತಾ? ಇನ್ನೂ ಇಲ್ಲ, ಇವಾಗ ಏನಾದರೂ ಮಾಡ್ಕೋಬೇಕು. ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಏನು, ನೀವು ನನಗೆ ತಿಂಡಿ ತಂದ್ಕೊಡ್ತೀರಾ? ಬೇಡ ರಾಕೇಶ್, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನಾನೇ ಏನಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋತೀನಿ, ಸರಿನಾ? ಹಾಂ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ನವೀನ್, ಇವಾಗ ಟೈಮ್ ಎಷ್ಟು ಗೊತ್ತಾ? ಬೆಳಗ್ಗೆ 10:30. ಇಷ್ಟೊತ್ತಾದರೂ ತಿಂಡಿ ತಗೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ರಾತ್ರಿ ಇಡೀ ಮನೆಗೆ ಬರದೆ ಎಲ್ಲಿ ಹಾಳಾಗೋಗಿದ್ದೆ ಅನ್ನೋದನ್ನ ಮೊದಲು ಹೇಳು. ನಿನಗೆ ಕಾಮನ್ ಸೆನ್ಸ್ ಇತ್ತಾ? ಬೆಳಗ್ಗೆ 10:30 ಆದರೂ ತಿಂಡಿ ತಂದಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. ನೈಟೆಲ್ಲ ನಿನ್ನ ಮನೆಗೆ ಬಂದಿಲ್ವಲ್ಲ, ಅದು ನಿನಗೆ ಗೊತ್ತಾಗಲ್ವಾ? ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿ ಇತ್ತು, ಪಾರ್ಟಿ ಲೇಟ್ ಆಯಿತು, ಹಾಗಾಗಿ ನಾನು ಅಲ್ಲೇ ಉಳ್ಕೊಂಡೆ. ಅಲ್ಲೇ ಏನೋ ಉಳ್ಕೊಂಡೆ ಸರಿ, ಒಂದು ಫೋನ್ ಮಾಡ್ಬೋದಿತ್ತಲ್ವಾ ನಾನು ಬರಲ್ಲ ಅಂತ? ಅದು ಹಾಳಾಗೋಗ್ಲಿ, ನಾನೇ ಫೋನ್ ಮಾಡಿದ್ರು ನಿನಗೆ ರಿಸೀವ್ ಮಾಡೋಕ್ಕೆ ಏನಾಗಿತ್ತು? ಫೋನು ನನ್ನ ವ್ಯಾನಿಟಿ ಬ್ಯಾಗಲ್ಲಿತ್ತು, ನಾನು ಪಾರ್ಟಿ ಅಟೆಂಡ್ ಮಾಡ್ತಾ ಇದ್ದೆ. ನೀವು ಫೋನ್ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಒಳ್ಳೆ ನಿದ್ರೆ ಬಂತು, ನಾನು ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದು ಮೊಬೈಲ್ ನೋಡಿದ್ರೆ ನೀವು ಮಿಸ್ಡ್ ಕಾಲ್ ಇತ್ತು. ಹೇಗೂ ನಾನು ಮನೆಗೆ ಬರ್ತೀನಲ್ಲ ಅಂತ ನಿಮಗೆ ಫೋನ್ ಮಾಡಲಿಲ್ಲ ಅಷ್ಟೇ. ಹೌದಾ, ಸರಿ ನೋಡು, ಇನ್ಮೇಲೆ ಈ ಪಾರ್ಟಿ ಗೀಟಿ ಅದು ಇದು ಅಂತ ಎಲ್ಲೂ ಆಚೆ ಹೋಗೋ ಹಾಗಿಲ್ಲ. ನಿನ್ಗೇನು ಬೇಕು ನನಗೆ ಫೋನ್ ಮಾಡಿ ಹೇಳು, ನಾನೇ ಮನೆಗೆ ತಂದು ಕೊಡ್ತೀನಿ. ನೀನು ಮನೆಯಿಂದ ಆಚೆ ಎಲ್ಲೂ ಹೋಗ್ಕೂಡ್ದು. ಇದೊಳ್ಳೆ ಕಥೆ ಆಯ್ತಲ್ಲ. ನೋಡಿ ನವೀನ್, ನೀವು ನನ್ನ ಫ್ರೀಡಮ್ನ ಕಿತ್ಕೊಳ್ತಾ ಇದ್ದೀರಾ. ನನ್ನ ಇಷ್ಟ ಬಂದಂಗೆ ನನಗೆ ಇರಕ್ಕೆ ಬಿಡಿ. ನೀನು ಇಷ್ಟ ಬಂದಂಗೆ ಇರೋಕ್ಕೆ ಬಿಟ್ಟಿದ್ದಕ್ಕೆ ನಮ್ಮ ಕುಟುಂಬ ಹಾಳಾಗಿದ್ದು, ನಮ್ಮ ಮನೆ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ಅಂದರೆ ನೀವು ಹೇಳ್ತಿರೋದೇನೋ ನಿಮ್ಮ ಅಪ್ಪ ಅಮ್ಮ ಈ ಮನೆ ಬಿಟ್ಟು ಹೋಗಿದ್ದಕ್ಕೆ ನಾನೇ ಕಾರಣ ಅಂತನಾ? ಅಂತಾನ ಏನೋ, ನೀನೇ ಕಾರಣ. ಇವತ್ತು ನಮ್ಮ ಮನೆ ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ನೀನೇ ಕಾರಣ. ನಿಮ್ಮ ಅಪ್ಪ ಅಮ್ಮ ಅಷ್ಟೆಲ್ಲ ಮಾಡಿದ್ರು ನಾನು ಎಲ್ಲಾನು ಸಹಿಸ್ಕೊಂಡಿದ್ದೆ ನಿಮಗೋಸ್ಕರ. ನೀವೊಬ್ಬರಾದ್ರೂ ನನ್ನ ಇಷ್ಟಪಡ್ತೀರಾ ಅಂತ. ನವೀನ್ ಏನೂ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಮೊದಲೆಲ್ಲ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಎಷ್ಟು ಸಮಾಧಾನ ಮಾಡ್ತಿದ್ರು. ಈಗ ಇವ್ರ ಮುಂದೆ ಅಳ್ತಾ ಇದ್ರು, ಕಣ್ಣು ಕಾಣಿಸ್ತಾ ಇರೋ ಥರ ಹೊಟ್ಟೋದ್ರಲ್ಲ. ಮೊದಲೇ ನನಗೆ ಹೊಟ್ಟೆ ಹಸಿತಿದೆ, ಇನ್ನೂ ಇವ್ರ ಹತ್ರ ಮಾತಾಡಿ ಜಗಳಾಡಿ ನನ್ನ ಎನರ್ಜಿನ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು? ಏನಾದರೂ ಫುಡ್ ಆರ್ಡ್ರ್ ಮಾಡ್ಕೊಂಡು ತಿಂದು ಆರಾಮಾಗಿ ಮಲ್ಕೊಳ್ಳೋಣ. ಅಷ್ಟೊತ್ತಿಗೆ ಇವ್ರು ಬರ್ತಾರಲ್ಲ, ಆಮೇಲೆ ಇದೆ ಇವ್ರಿಗೆ. ಅಮ್ಮ, ಅಪ್ಪ. ಓಹೋ, ನವೀನ್ ಮಹಾರಾಜರು, ಈಗಲಾದರೂ ತಂದೆ ತಾಯಿ ನೆನಪು ಬಂತೋ? ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನವೀನ್, ಸುಮತಿ, ಇವನ್ ಹೆಂಡತಿ ಜೊತೆ ಸೇರ್ಕೊಂಡು ಹೇಗೆಲ್ಲ ಆಡಿತಾನೆ. ಅವನು ನೋಡಿದ ತಕ್ಷಣ ನವೀನ್ ಅಂತಿದ್ಯಲ್ಲ. ಇರ್ಬೋದು, ಆದರೆ ಎಷ್ಟೇ ಆದರೂ ಅವ್ನು ನಮ್ಮ ಮಗ ಅಲ್ವಾ? ಪಾಪ ಅವನಿಗೆ ಮದುವೆ ಆದಮೇಲೆ ತುಂಬ ಕಷ್ಟ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಈ ಕಡೆ ನಮ್ಮ ಹತ್ರನೂ ಮಾತಾಡೋಕ್ಕಾಗ್ತಿಲ್ಲ, ಆ ಕಡೆ ನವ್ಯ ಯಾವುದಕ್ಕೂ ಹೊಂದ್ಕೊಂಡು ಹೋಗಲ್ಲ, ಅವಳನ್ನು ಬಿಟ್ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ 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 ಅಂತ ಹೆತ್ತವ್ರನ್ನ ಕಡೆಗಣಿಸ್ಬೋದಾ ಇವನು? ಅವಳಿಗೊಂದು 4 ಮಾತು ಬುದ್ಧಿ ಹೇಳ್ಬೋದಲ್ಲ ಇವನು ಗಂಡ ಅನ್ನಿಸ್ಕೊಂಡು. ಅದನ್ನ ಬಿಟ್ಟು ಅಪ್ಪ, ಅಮ್ಮ, ನೋಡಿ, ನಾನು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು. ಆ ಎಲ್ಲ ವಿಚಾರಗಳು ಗೊತ್ತಾಗಿದ್ದೆ ನನಗೆ ನಿನ್ನೆ. ಅದೇನಂದರೆ, ನವೀನ್ ನವ್ಯ ತವ್ರ ಮನೆಗೆ ಹೋಗಿದ್ದು, ಅಲ್ಲಿ ತನ್ನ ಅತ್ತೆ ಮಾವನ ಜೊತೆ ಮಾತಾಡಿದ್ದು, ಮನೆಗೆ ಬಂದಮೇಲೆ ತಾನು ಸುಮ್ಮನೆ ಮಲಗಿರೋ ಥರ ಆ್ಯಕ್ಟ್ ಮಾಡಿದ್ದು, ರಾಕೇಶ್ ಫೋನ್ ಮಾಡಿದ್ದು, ಎಲ್ಲ ವಿಚಾರನೂ ಮನೆಯವ್ರು ಎಲ್ರಿಗೂ ಹೇಳ್ತಾನೆ. ಏನಪ್ಪ, ಏನೇನು ಹೇಳ್ತಾ ಇರೋದು? ನಾನು ಹೇಳ್ತಿರೋದೆಲ್ಲ ನಿಜ. ಅವಳಿಗದು ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ನಮ್ಮ ಮಾವನೇ ಕೊಡ್ತಾ ಇದ್ದಾರೆ ಅಂತ. ಅವಳಂತೂ ಒಂದು ಗಳಿಗೆ ಮನೇಲಿರಲ್ಲ, ಅಲ್ಲಿ ಇಲ್ಲಿ ಸುತ್ತಾನೆ ಇರ್ತಾಳೆ. ಅದಕ್ಕೆ ನಮ್ಮ ಮಾವನಿಗೆ ಒಂದು ಎಚ್ಚರಿಕೆ ಕೊಡೋಣ. ಮಾವ, ಯಾವುದೇ ಆದರೂ ಅತಿ ಆಗಬಾರ್ದಲ್ವಾ? ನೀವು ಕೊಡೋ ದುಡ್ಡನ್ನ ನವ್ಯ ಹೇಗೆಲ್ಲ ಉಡಾಯಿಸ್ತಾಳೆ ಅಂತ ನಿಮಗೆ ಗೊತ್ತಾ ಅಂತ ಕೇಳೋಣ ಅಂತಲೇ ಹೋದೆ. ಅವರು ಇಷ್ಟೆಲ್ಲ ಹೇಳಿದ್ರು. ಹಾಗಿದೆ, ಅವಳಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅದೇ ಗೊತ್ತಾಗ್ತಿಲ್ಲ ಅಣ್ಣ. ಇವತ್ತು ಬೆಳಗ್ಗೆ ನಾನು ಸುಮ್ಮನೆ ಮಲಗಿರೋ ಥರ ಆ್ಯಕ್ಟ್ ಮಾಡ್ತಿದ್ದೆ. ಆಗ ಅವಳಿಗೂ ಫೋನ್ ಬಂತು.
ಹಾಂ ರಾಕೇಶ್ ಅಂತ ಮಾತಾಡ್ತಾ ಇದ್ಲು. ಆ ರಾಕೇಶ್ ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಅಣ್ಣ, ಆ ರಾಕೇಶ್ ಯಾರು ಅಂತ ನನಗೆ ಗೊತ್ತು. ನಿನಗೆ ಹೇಗೆ ಗೊತ್ತು? ಅಣ್ಣ, ಅವನು ನಮ್ಮ ಕಾಲೇಜ್ ಹತ್ರ ಆಗಾಗ ಬರ್ತಾ ಇದ್ದ. ಎಲ್ಲ ಹುಡುಗಿರಿಗೂ ಲೈನ್ ಹೊಡೆಯೋನು, ಯಾರೂ ಬೀಳ್ತಿರ್ಲಿಲ್ಲ. ನಾನಂತೂ ಅವನಿಗೆ ಎಷ್ಟು ಸತಿ ಬೈದಿದ್ದೀನಿ. ಅವ್ನು ಸ್ವಲ್ಪನೂ ಸರಿ ಇಲ್ಲ. ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ, ಆದರೆ ಅವನ ಬಿಹೇವಿಯರ್ ಸ್ವಲ್ಪನೂ ಚೆನ್ನಾಗಿಲ್ಲ. ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ನಾನು ನನ್ನ ಫ್ರೆಂಡ್ ಅವತ್ತು ಬೀಚ್ ಹತ್ರ ಹೋಗಿದ್ವಿ. ಆಗ ಅತ್ತಿಗೆ ರಾಕೇಶ್ ಜೊತೆ ಇದ್ರು. ನಾನು ಅದನ್ನು ನೋಡಿದೆ. ನಿಮ್ಗೆಲ್ರಿಗೂ ಹೇಳೋಣ ಅಂತ ಅಂದ್ಕೊಂಡೆ. ಮೊದಲೇ ನಮ್ಮನೇಲಿ ಈ ರೀತಿ ಎಲ್ಲ ಜಗಳ ನಡೀತಿತ್ತಲ್ಲ. ಅದು ಅಲ್ಲದೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಗಾದೆನೇ ಇದೆ. ಸುಮ್ಮನೆ ಒಬ್ಬರ ಮೇಲೆ ಅನುಮಾನ ಪಟ್ಟರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳಲಿಲ್ಲ. ಈಗ ಅಣ್ಣನೇ ಹೇಳ್ತಾ ಇದ್ದಾನಲ್ಲ, ರಾಕೇಶ್ ಫೋನ್ ಬಂದಿತ್ತು ಅಂತ, ಅದಕ್ಕೆ ನನಗೆ ನೆನಪಾಯಿತು, ಹೇಳಿದೆ. ರೀ, ಏನಾದರೂ ಅನಾಹುತ ಆಗಕ್ಕೆ ಮುಂಚೆ ನಾವು ಎಚ್ಚೆತ್ಕೋಬೇಕು. ಇನ್ನೇನು ಅನಾಹುತ ಆಗಬೇಕು? ಈಗ ಆಗಿರೋದು ಸಾಲದಾ? ನನಗೆ ಗೊತ್ತಿರೋ ಹಾಗೆ ಅವಳು ಯಾವ ಬರ್ಡೇ ಪಾರ್ಟಿಗೂ ಹೋಗಿಲ್ಲ. ಮೋಸ್ಟ್ಲಿ ಅವಳು ಆ ರಾಕೇಶ್ ಜೊತೆನೇ ಇಡೀ ರಾತ್ರಿ ಕಳೆದಿರ್ತಾಳೆ. ಏನೋ ಮಾತಾಡ್ತಿದ್ಯಾ ಪ್ರವೀಣ ನೀನು? ಆದರೆ ರಾಕೇಶ್ ವಿಷಯ ನನಗೆ ಗೊತ್ತಾಗಿದೆ ಅನ್ನೋ ವಿಷಯ ಅವಳಿಗಿನ್ನೂ ಗೊತ್ತಿಲ್ಲ. ನಾನು ಅವಳನ್ನು ಏನೂ ಪ್ರಶ್ನೆ ಮಾಡಲಿಲ್ಲ. ಒಳ್ಳೆಯದಾಯಿತು ನೋಡು, ಆ ರಾಕೇಶ್ ವಿಷಯನ ಯಾವುದೇ ಕಾರಣಕ್ಕೂ ನೀನು ಅವಳ ಹತ್ರ ಕೇಳಬೇಡ. ಈಗಲೇ ಹೋಗಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಅಲ್ಲಿರ್ತೀನಿ, ನೀನು ನನ್ನ ಜೊತೆ ಬಾ ಅಂತ ಕರಿ. ಅವಳಿಗೆ ಏನು ಹೇಳ್ತಾಳೆ ನೋಡೋಣ. ಆದರೆ ನಿನಗೆಷ್ಟೇ ಕೋಪ ಬಂದರೂ ಅವಳ ಹತ್ರ ರಾಕೇಶ್ ವಿಷಯ ಮಾತ್ರ ಕೇಳಬೇಡ. ಅವಳಿಗೆ ಆ ವಿಷಯ ನಿನಗೆ ಗೊತ್ತಾಗಿದೆ ಅಂತ ಸಣ್ಣ ಸುಳು ಸಿಕ್ಕಿದ್ರೂ ಸಾಕು, ಅವಳು ಎಚ್ಚೆತ್ಕೊಂಡ್ಬಿಡ್ತಾಳೆ. ಅವಳಿಗೆ ದುಡ್ಡು ಎಲ್ಲಿಂದ ಬರ್ತಿದೆ, ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಎಲ್ಲನೂ ನಾವು ಕಂಡು ಹಿಡಿಬೇಕು. ಸರಿ, ನಾನೇನು ಬರ್ತೀನಿ. ಇದೇನೋ ಪ್ರವೀಣ, ಇದು ಏನೇನೋ ಆಗ್ತಿದೆಯಲ್ಲೋ ನಮ್ಮ ಕುಟುಂಬದಲ್ಲಿ. ಅಪ್ಪ, ಈಗ ಆಗಿರೋದನ್ನು ಸರಿ ಮಾಡೋಕ್ಕೆ ನೋಡಬೇಕು. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಇನ್ನೊಂದ್ಸರಿ ನವ್ಯ ಅದಕ್ಕೆ ಏನಾದರೂ ಆ ರಾಕೇಶ್ ಜೊತೆ ಇರೋದನ್ನ ನಾನು ನೋಡಿದ್ರೆ ನಿಮಗೆ ತಕ್ಷಣ ಫೋನ್ ಮಾಡ್ತೀನಿ. ನೀವು ನಾನು ಹೇಳೋ ಜಾಗಕ್ಕೆ ಬಂದ್ಬಿಡಿ. ಹಾಂ, ಸರಿ. ಏನು, ಸಾಯಂಕಾಲ ಇಬ್ಬರು ಮಾಲ್ಗೆ ಹೋಗೋಣವಾ? ಸರಿ, ಆಯಿತು. ಓಕೆ ಕಣೆ, ಬಾಯ್. ಯಾರ ಹತ್ರ ಮಾತಾಡ್ತಿದ್ದೆ? ನನ್ನ ಫ್ರೆಂಡ್ ಹತ್ರ. ಯಾವ ಫ್ರೆಂಡು? ನೋಡಿ, ನೀವು ನನ್ನ ಗಂಡನೇ ಆಗಿರ್ಬೋದು, ಹಾಗಂತ ಎಲ್ಲದನ್ನು ಪ್ರಶ್ನೆ ಮಾಡಬೇಕು ಅನ್ನೋದೇನೂ ಇಲ್ಲ. ಈ ಮನೆಗೆ ಸಂಬಂಧಪಟ್ಟಿದ್ದು ಏನೇ ವಿಚಾರ ಇದ್ದರೂ ನೀವು ನನ್ನ ಹತ್ರ ಮಾತಾಡ್ಬೋದು. ನನ್ನ ಫ್ರೆಂಡ್ಸ್ ಬಗ್ಗೆ, ನಮ್ಮ ರಿಲೇಟಿವ್ಸ್ ಬಗ್ಗೆ, ನಾನು ಎಲ್ಲಿ ಹೋಗ್ತೀನಿ, ನಾನು ಏನು ಮಾಡ್ತೀನಿ, ಇದನ್ನು ಯಾವುದು ಕೇಳೋ ಅಂತ ಹಕ್ಕು ನಿಮಗಿಲ್ಲ. ಅಂದರೆ ನೀನು ಹೇಳ್ತಾ ಇರೋದು ನಮ್ಮ ಕುಟುಂಬದ ಮಾತ್ರ ನಾನು ಮಾತಾಡಬೇಕು, ನಿಮ್ಮ ಕುಟುಂಬದ ಬಗ್ಗೆ, ನಿನ್ನ ಫ್ರೆಂಡ್ಸ್ ಬಗ್ಗೆ ನಿನ್ನ ಹತ್ರ ಮಾತಾಡೋ ಹಾಗಿಲ್ಲ ಅಂತ? ಹಾಂ, ಹೌದು. ಸರಿ, ಹಾಗಿದ್ರೆ ನಾನು ಹೇಳ್ತೀನಿ ಕೇಳು. ಈಗ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ಅಲ್ಲೇ ಇರ್ತೀನಿ. ನೀನು ನನ್ನ ಹೆಂಡತಿ ಅಲ್ವಾ, ನೀನು ನನ್ನ ಜೊತೆ ಬರಬೇಕು. ಬೇಗ ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ. ಏನು ಏನು ಹೇಳ್ತಾ ಇದ್ದೀರಾ ನೀವು? ನನಗಂತೂ ಅಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ. ನಾನಂತೂ ಬರಲ್ಲ. ಏನಕ್ಕೆ ಇಷ್ಟ ಇಲ್ಲ? ಇದೊಳ್ಳೆ ಕತೆ ಬಂತಲ್ಲ, ನನಗಿಷ್ಟ ಇಲ್ಲ, ನಾನು ಬರಲ್ಲ. ಸರಿ, ಹಾಗಿದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀನಿ. ನೀನೊಬ್ಳೇ ಇಲ್ಲೇ ಇರು. ಹೇಗೂ ನಿಮ್ಮಪ್ಪ ಈ ಮನೆಗೆ ಅರ್ಧ ಬಾಡಿಗೆ ಕೊಡ್ತಿದ್ದಾರಲ್ವಾ, ಇನ್ನರ್ಧನೂ ಅವ್ರಿಗೆ ಕೊಡೋಕ್ಕೆ ಹೇಳೋ. ಆರಾಮಾಗಿರು. ನಾಚಿಕೆ ಆಗಲ್ವಾ ನಿಮಗೆ ಈ ಮಾತು ಹೇಳೋಕ್ಕೆ? ಅರ್ಧ ಬಾಡಿಗೆ ತನ್ನ ಮಾವ ಕೊಡ್ತಿದ್ದಾರಲ್ಲ ಅನ್ನೋದಿಲ್ಲ, ಪೂರ್ತಿ ಬಾಡಿಗೆನೂ ಅವ್ರ ಕೈಲೇ ಇಸ್ಕೊ ಅಂತ ಹೇಳ್ತಿದ್ದೀರಲ್ಲ. ನಾನು ಅದನ್ನೆಲ್ಲ ನಮ್ಮ ಅಪ್ಪನ ಹತ್ರ ಕೇಳೋಕ್ಕಾಗಲ್ಲ. ಅವ್ರು ಏನು ಅನ್ಕೋತಾರೆ? ಸರಿ, ಹಾಗಿದ್ರೆ ನಿನಗೆ ಹೇಳೋಕ್ಕೊಂಥರ ಆಗುತ್ತೆ ಅಂದರೆ ನಾನೇ ಈ ವಿಚಾರ ಮಾವನ ಹತ್ರ ಮಾತಾಡ್ತೀನಿ ಬಿಡು. ಅಯ್ಯಯ್ಯೋ, ಇವ್ರೇನಪ್ಪ, ನಾನು ಏನು ಮಾತಾಡಿದ್ರು ಉಲ್ಟಾ ಹೊಡಿತಿದ್ದಾರಲ್ಲ. ಏನು ಮಾಡೋದೀಗ? ನಾನೊಬ್ಳೆ ಯಾವ್ಯಾವುದು ಅಂತ ಮ್ಯಾನೇಜ್ ಮಾಡಲಿ? ಇಲ್ಲ ಇಲ್ಲ, ಇವ್ರ ಜೊತೆ ಆ ಮನೆಗೆ ಹೋಗೋದು ಒಳ್ಳೆಯದು. ಸರಿ, ನಾನು ನಿಮ್ಮ ಜೊತೆ ಆ ಮನೆಗೆ ಬರ್ತೀನಿ. ತುಂಬ ಸಂತೋಷ. ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊ. ನಾನು ಓನರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಇಲ್ಲಿದ್ದಾಗ ರಾಕೇಶ್ ಜೊತೆ ಆರಾಮಾಗಿ ಸುತ್ತಾಡ್ತಿದ್ದೆ. ಛೇ, ಅಲ್ಲಿಗೆ ಹೋದ್ಮೇಲೆ ನಾನು ಏನು ರೀಸನ್ ಕೊಡೋದು? ಅದು ಅಲ್ಲದೆ ಈವ್ನಿಂಗು ಮಾಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ರಾಕೇಶ್. ಅವ್ರಿಗೆ ಈಗಲೇ ಫೋನ್ ಮಾಡಿ ಆಗಲ್ಲ ಅಂತ ಹೇಳಿಬಿಡ್ಬೇಕು. ಹಲೋ. ಹಲೋ ರಾಕೇಶ್, ಈವ್ನಿಂಗು ನಿಮ್ಮ ಜೊತೆ ನಾನು ಮಾಲಿಗೆ ಬರೋಕ್ಕಾಗಲ್ಲ. ಯಾಕೆ ನವ್ಯ, ಏನಾಯಿತು? ಅದು ಅದು ಮನೆಗೆ ಯಾರೋ ನೆಂಟರು ಬರ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಅಡುಗೆ ಎಲ್ಲ ಮಾಡಬೇಕು. ಹೌದಾ, ಸರಿ, ನಾಳೆ ಮೀಟ್ ಮಾಡೋಣ. ಹ್ಞೂ ಸರಿ, ಹಾಗಿದ್ರೆ
ನಾಳೆ ಒಂದು 9:30 ಮನೆಯಿಂದ ಹೊರಡು, ಮಾಮೂಲಿ ಬೀಚ್ ಹತ್ರ ಬಂದ್ಬಿಡು. ನಿನಗೆ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಏನದು ಅಂತ ಈಗಲೇ ಹೇಳಿದ್ರೆ ಅದು ಸರ್ಪ್ರೈಸ್ ಹೆಂಗಾಗುತ್ತೆ? ನಾಳೆವರೆಗೂ ಕಾಯಬೇಕಪ್ಪ. ಸರಿ ಸರಿ, ನನಗೆ ತುಂಬ ಕೆಲಸ ಇದೆ. ಓಕೆ ಬಾಯ್, ಸಿ ಯು ಟುಮಾರೋ. ಹಲೋ ರಾಕೇಶ್, ಆ ಮನೆಗೆ ಹೋದ್ಮೇಲೆ ಇವರಣ್ಣ ಅತ್ತಿಗೆ ಆ ಸ್ಫೂರ್ತಿ ಅತ್ತೆ ಮಾವ ಎಲ್ಲರೂ ಇರ್ತಾರೆ. ಎಲ್ಲರೂ ಕಣ್ ತಪ್ಪಿಸಿ ನಾನು ರಾಕೇಶ್ ಹತ್ರ ಹೇಗೆ ಮಾತಾಡಲಿ, ಹೇಗೆ ಆಚೆ ಹೋಗಲಿ? ಆ ಮನೆಗೆ ಹೋದ್ಮೇಲೆ ನನಗೆ ಬಾಡಿಗೆ ಕಟ್ಟೋ ಸಮಸ್ಯೆನೇ ಇರಲ್ಲ. ಅಂದಮೇಲೆ ರಾಕೇಶ್ ಅವಶ್ಯಕತೆ ನನಗೆಲ್ಲಿರುತ್ತೆ? ಅವನು ಫೋನ್ ಮಾಡಿದ್ರೆ ರಿಸೀವ್ ಮಾಡೋದೇ ಬೇಡ ಅಷ್ಟೇ. ಆದರೂ ನಾನು ಆಚೆ ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿದ್ದೆ. ಈಗ ಅಲ್ಲಿ ಹೇಗಿರೋದು? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನವ್ಯ ತನ್ನ ಗಂಡನ ಜೊತೆ ಆ ಮನೆಗೆ ಹೋಗೋಕ್ಕೆ ರೆಡಿ ಇದ್ದಾಳೆ. ಅಲ್ಲಿಗೆ ಹೋದ್ಮೇಲೆ ರಾಕೇಶ್ ಜೊತೆ ಮಾತುಕತೆನ ಕಂಟಿನ್ಯೂ ಮಾಡ್ತಾಳಾ ಅಥವಾ ರಾಕೇಶ್ನ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾಳಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.